ನೀರು ಅತ್ಯಂತ ಅಮೂಲ್ಯವಾದ ಸಂಪತ್ತು. ಅದನ್ನು ನಾವು ಸಮರ್ಪಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ಕೃಷಿಗಾಗಿ ಬಳಸಿಕೊಂಡಲ್ಲಿ ಅಲ್ಪ ಭೂಮಿಯಲ್ಲೂ ಉತ್ತಮ ಫಸಲು ಬೆಳೆಯಬಹುದಾಗಿದೆ. ಈ ನಿಟ್ಟಿನಲ್ಲಿ ನೀರಾವರಿ ಆಶ್ರಯದಲ್ಲಿ ಮತ್ತು ಮಳೆ ಆಶ್ರಯದಲ್ಲಿ ಸಮರ್ಪಕವಾಗಿ ಸಮಗ್ರ ಕೃಷಿ ಅಳವಡಿಸಿಕೊಳ್ಳುವುದು ಹೇಗೆ ಎಂಬುದರ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸಾಕಷ್ಟು ಸಂಶೋಧನೆ ಕೈಗೊಂಡು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಬಿಡುಗಡೆ ಮಾಡಿದೆ. ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಸಣ್ಣ ಹಿಡುವಳಿಗಳು 75% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. ಇಂಥ ಒಂದು ರೈತ ಸಮುದಾಯಕ್ಕೆ ಒಂದು ಒಳ್ಳೆಯ ತಾಂತ್ರಿಕತೆಯನ್ನು ಕೊಡಬೇಕಾಗಿದ್ದು ನಮ್ಮ ಕೃಷಿ ವಿಜ್ಞಾನಿಗಳ ಮಹತ್ವ. ಈ ದಿಸೆಯಲ್ಲಿ ನಾವು ಕಳೆದ 15-20 ವರ್ಷಗಳಿಂದ ಸಂಶೋಧನೆ ಮಾಡಿ ಮಳೆ ಆಶ್ರಯದಲ್ಲಿ ಮತ್ತು ಹಾಗೂ ನೀರಾವರಿ ಆಶ್ರಯದಲ್ಲಿ ಸಮಗ್ರ ಕೃಷಿಗಳನ್ನು ಹೇಗೆ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಪ್ರಾತ್ಯಕ್ಷಿತೆಯನ್ನು ಅಳವಡಿಸಿದ್ದೀವಿ. ಇಲ್ಲಿ ಏನಪ್ಪ ಅಂತಂದರೆ ತಮಗೆಲ್ಲ ತಿಳಿದಿರುವ ಹಾಗೆ ಮಳೆ ಬಹಳ ವೈಪರೀತ್ಯವನ್ನು ನಾವು ಕಾಣ್ತೇವೆ. ಆ ದಿಸೆಯಲ್ಲಿ ಮಳೆಯ ಆಶ್ರಯದಲ್ಲಿ ಬೆಳೆಯನ್ನು ಬೆಳೆಯುವುದು ಕಷ್ಟ ಸಾಧ್ಯವಾಗ್ತದೆ. ಅಂಥ ಒಂದು ಸನ್ನಿವೇಶದಲ್ಲಿ ಇತ್ತೀಚೆಗೆ ಪ್ರತಿಯೊಬ್ಬ ರೈತರು ಕೊಳವೆ ಬಾವಿಯನ್ನು ತೋಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಭಾಗದಲ್ಲಿ, ಅದು ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ 1000 ಅಡಿ ಆಳಕ್ಕೆ ಹೋದ್ರೂ ನೀರು ಸಿಗೋದು ಕಷ್ಟ ಸಾಧ್ಯವಾಗ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ದೊರಕುವಂಥ ನೀರನ್ನು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡೋದ್ರ ಕಡೆ ಗಮನ ಕೊಡಬೇಕಾಗ್ತದೆ. ನೀರಾವರಿ ಆಶ್ರಯದಲ್ಲಿ ಕೃಷಿ ಕೈಗೊಳ್ಳುವ ರೈತರು ಭೂಮಿಯನ್ನು ಸಮತಟ್ಟಾಗಿ ಮಾಡಿ ಅಲ್ಪ ಇಳಿಜಾರು ಬದು ಪಟ್ಟಿಗಳಾಗಿ ಪರಿವರ್ತಿಸಿ ತಮ್ಮ ಭೂಮಿಗೆ ಸೂಕ್ತ ಬೆಳೆ ಆಯ್ಕೆ ಮಾಡಿಕೊಳ್ಳಬೇಕು. ಭತ್ತ ಬೆಳೆಯುವ ರೈತರು ರಸಾವರಿ ಪದ್ಧತಿ ಅಳವಡಿಸಿಕೊಂಡಲ್ಲಿ ನೀರು ಉಳಿತಾಯವಾಗುತ್ತದೆ, ಅಲ್ಲದೆ ಇಳುವರಿ ವೃದ್ಧಿಸುತ್ತದೆ. ಇದರಲ್ಲಿ ನಾವು ಮಹತ್ವ ಏನಪ್ಪ ಅಂತಂದರೆ ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಸಮತಟ್ಟ ಮಾಡಿ ಭೂಮಿಯನ್ನು ಅಲ್ಪ ಇಳಿಜಾರು ಬದುಪಟ್ಟಿಗಳಾಗಿ ಪರಿವರ್ತನೆ ಮಾಡಿಕೊಂಡು ನಮಗೆ ಏನು ಬೆಳೆಗಳನ್ನು ಬೆಳೆಯೋಕ್ಕೆ ಆ ಒಂದು ಪ್ರದೇಶಕ್ಕೆ ಯಾವುದು ಸೂಕ್ತವಾದ ಬೆಳೆ ಬರ್ತಾವೋ ಆ ಬೆಳೆಗಳನ್ನು ನಾವು ಬೆಳಿಬೇಕಾಗ್ತದೆ. ಇಲ್ಲಿ ನಾವು 1 ಹೆಕ್ಟೇರ್ ಪ್ರದೇಶವನ್ನು ಸಾಮಾನ್ಯವಾಗಿ 10 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಇದರಲ್ಲಿ 20% ಭಾಗವನ್ನು ಆಹಾರ ಧಾನ್ಯ ಬೆಳೆಗೋಸ್ಕರ. ಆಹಾರ ಧಾನ್ಯ ಬೆಳೆ ಅಂತಂದರೆ ತಮಗೆಲ್ಲ ತಿಳಿದಿರೋ ಹಾಗೆ ನಮಗೆ ಒಂದು ಪೌಷ್ಟಿಕ ಆಹಾರ ಬೇಕಾಗ್ತದೆ. ಇದರಲ್ಲಿ ಏಕದಳ, ದ್ವಿದಳ, ಎಣ್ಣೆಕಾಳು ಮತ್ತು ಸೊಪ್ಪು ಇತ್ಯಾದಿ ತರಕಾರಿ ಪದಾರ್ಥಗಳು ಬೇಕಾಗ್ತದೆ. ಹಾಗಾಗಿ ಈ ಒಂದು ಪ್ರದೇಶಕ್ಕೆ ನಮಗೆ ಆಹಾರ ಧಾನ್ಯವನ್ನು, ಪೌಷ್ಟಿಕ ಆಹಾರವನ್ನು ಒದಗಿಸೋದಕ್ಕೆ 20 ಗುಂಟೆ ಪ್ರದೇಶವನ್ನು, ಅದು ಸಾಮಾನ್ಯವಾಗಿ ರಾಗಿ ಆಗಿರ್ಬೋದು ಅಥವಾ ಭತ್ತ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು, ಈ ಬೆಳೆಗಳನ್ನು ಮತ್ತು ತೊಗರಿ, ಅಲಸಂದೆ, ಅವರೆ ಇಂಥ ಕಾಳು ಕಡ್ಡಿಗಳನ್ನು ಮತ್ತು ಸೊಪ್ಪನ್ನು ಬೆಳ್ಕೊಳ್ಳೋದಕ್ಕೆ ನಾವು ಗಮನ ಹರಿಸಿದ್ದೇವೆ. ಮಿಕ್ಕಂಥ ಪ್ರದೇಶದಲ್ಲಿ ನಾವು ಸಾಮಾನ್ಯವಾಗಿ ಹನಿ ನೀರಾವರಿಯನ್ನು ಅಳವಡಿಸಿ ನಾವು ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ನಾವು ಒತ್ತನ್ನು ಕೊಟ್ಟಿದ್ದೀವಿ. ಈಗ ಭತ್ತದಲ್ಲೂ ಸಹ ನಾವು ಹನಿ ನೀರಾವರಿಯನ್ನು ಅಳವಡಿಸಿ ಭತ್ತ ಬೆಳಿಬೋದಾಗಿದೆ. ಕೆಸರು ಗದ್ದೆಯಲ್ಲಿ ಏನು ಭತ್ತವನ್ನು ನಾವು ಬೆಳಿತೀವೋ, ನೀರನ್ನು ಉಪಯೋಗಿಸ್ತೀವೋ ಅದರ 60% ಭಾಗವನ್ನು ನೀರನ್ನು ಉಳಿತಾಯ ಮಾಡಿ ನಾವು ಹನಿ ನೀರಾವರಿಯಲ್ಲಿ ಅಥವಾ ಹನಿ ರಸಾವರಿಯಲ್ಲಿ ನಾವು ಭತ್ತವನ್ನು ಬೆಳಿಬೋದಾಗಿದೆ. ಈ ರೀತಿ ತಂತ್ರಜ್ಞಾನದಿಂದ ಭತ್ತದ ಇಳುವರಿಯನ್ನು ನಾವು ಜಾಸ್ತಿ ಮಾಡಬಹುದು, ಜೊತೆಗೆ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಉಳಿತಾಯ ಮಾಡಬಹುದು. ಇದೆಲ್ಲದರ ಜೊತೆಗೆ ಭೂಮಿಯ ಉತ್ಪಾದಕತೆಯನ್ನು ನಾವು ಕಾಪಾಡಬಹುದಾಗಿದೆ. ಬದುಗಳ ಮೇಲೆ ತೆಂಗಿನ ಗಿಡ ಇಲ್ಲವೇ ಸಿಲ್ವರ್ ಓಕ್, ಹೆಬ್ಬೇವು ಮುಂತಾದ ಅರಣ್ಯ ಸಸ್ಯಗಳನ್ನು ಬೆಳೆಸುವ ಮೂಲಕ ಲಭ್ಯ ಭೂಮಿಯ ಸದ್ಬಳಕೆ ಮಾಡಿಕೊಳ್ಳಬಹುದು. ಮಿಕ್ಕ ಪ್ರದೇಶದಲ್ಲಿ ನಾವು ಬದುಗಳು ಏನು ಮಾಡ್ತೀವಿ, ಬದುಗಳ ಮೇಲೆ ತೆಂಗಿನ ಗಿಡ ಆಗಿರ್ಬೋದು ಅಥವಾ ಕೃಷಿ ಅರಣ್ಯ ಗಿಡಗಳು, ಹೆಬ್ಬೇವು ಆಗಿರ್ಬೋದು ಅಥವಾ ಸುರಿಗೆ ಆಗಿರ್ಬೋದು ಅಥವಾ ಸಿಲ್ವರ್ ಓಕ್ ಆಗಿರ್ಬೋದು ಅಥವಾ ಅಗಸೆ. ಇದು ಅಗಸೆ ಗಿಡ ಬಹಳ ಮಹತ್ವವನ್ನು ಪಡೆದಿದೆ. ಕಾರಣ ಇಷ್ಟೇ, ಇದರಲ್ಲಿ ಸಿಗುವಂಥ ಸೊಪ್ಪು ಏನಿದೆ ಆ ಒಂದು ಸೊಪ್ಪನ್ನು ನಾವು ದನಕರುಗಳಿಗೆ ಮೇವಾಗಿ ಪರಿವರ್ತನೆ ಮಾಡ್ಬೋದು. ಹೆಬ್ಬೇವು ತಮಗೆಲ್ಲ ತಿಳಿದಿರೋ ಹಾಗೆ ದ್ವಿದಳ ಧಾನ್ಯ ಬೆಳೆ. ಆ ಒಂದು ಸೊಪ್ಪನ್ನು ನಾವು ಹಸುಗಳಿಗೆ, ದನಕರುಗಳಿಗೆ ಕೊಟ್ಟಿದ್ದೇ ಆದಾಗೆ ಪೌಷ್ಟಿಕ ಆಹಾರವನ್ನು ನಾವು ದನಕರುಗಳಿಗೆ ಒದಗಿಸ್ದಂಗೆ ಆಗ್ತದೆ. ಮಾರುಕಟ್ಟೆಯಲ್ಲಿ ಸದಾ ಹೂವಿಗೆ ಬೇಡಿಕೆ ಇರುವುದರಿಂದ ಭೂಮಿಯ ಸ್ವಲ್ಪ ಭಾಗದಲ್ಲಿ ಹೂವಿನ ಬೆಳೆ ಬೆಳೆದು ನಿತ್ಯ ಆದಾಯದ ಮೂಲ ಕಂಡುಕೊಳ್ಳಬಹುದಾಗಿದೆ. ಇದೆಲ್ಲರ ಜೊತೆಗೆ ಎಲ್ಲ ಭಾಗದಲ್ಲೂ ನಾವು ಒಂದೇ ಬೆಳೆಯನ್ನು ಬೆಳೆಯೋದ್ರ ಬದಲು ಬೆಳೆಯಲ್ಲಿ ವೈವಿಧ್ಯತೆಯನ್ನು ಕಂಡು ನಾವು ಹೂವಿನ ಗಿಡ, ಸಾಮಾನ್ಯವಾಗಿ ಎಲ್ಲಿ ನಾವು ಪಟ್ಟಣಗಳಿಗೆ ಹತ್ತಿರ ಇರ್ತೀವೋ ಅಂಥ ಒಂದು ಸಂದರ್ಭದಲ್ಲಿ ಚರಿಸ್ಮಾ ರೋಸ್ ಅಂತ ಬರ್ತದೆ, ಅಥವಾ ಯೆಲ್ಲೋ ಬೇಬಿ ಅಂತ ಬರ್ತದೆ, ಅಥವಾ ರೆಡ್ ಬೇಬಿ ಅಂತ ಬರ್ತದೆ. ಈ ರೀತಿ
ಹೂವಿನ ಗಿಡಗಳನ್ನು ಬೆಳೆದೇ ಆದರೆ 10 ಗುಂಟೆ 20 ಗುಂಟೆ ಪ್ರದೇಶದಿಂದ ನಾವು 45ರಿಂದ 80 ಸಾವಿರ ಅಥವಾ 1 ಲಕ್ಷ ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಬೇಬಿ ಕಾರ್ನ್, ಹೆಸರು, ಅಲಸಂದೆ, ಉದ್ದು, ಮುಸುಕಿನ ಜೋಳದಂತಹ ಅಲ್ಪಾವಧಿ ಬೆಳೆಯನ್ನು ಕೂಡ ಹನಿ ನೀರಾವರಿಯಲ್ಲಿ ಬೆಳೆದು ಕಡಿಮೆ ನೀರಿನಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದಾಗಿದೆ. ಅಲ್ಲದೆ ಬೇಬಿ ಕಾರ್ನ್ ಮತ್ತು ಜೋಳದ ದಂಟನ್ನು ಹಸುಗಳಿಗೆ ಮೇವಿನ ರೂಪದಲ್ಲಿ ನೀಡಿ ಹಾಲಿನ ಇಳುವರಿಯನ್ನು ವೃದ್ಧಿಸಿಕೊಳ್ಳಬಹುದಾಗಿದೆ. ಸಮಗ್ರ ಕೃಷಿಯಲ್ಲಿ ಪಶುಪಾಲನೆಯಲ್ಲಿ ತೊಡಗಿಸಿಕೊಳ್ಳುವ ರೈತರು ಅಲ್ಪ ಪ್ರಮಾಣದಲ್ಲಿ ಸ್ವತಃ ಹುಲ್ಲು ಬೆಳೆಯುವುದು ಉಪಯುಕ್ತ. ಹೈನುಗಾರಿಕೆಯಿಂದ ಹೆಚ್ಚಿನ ಆದಾಯ ಲಭ್ಯವಲ್ಲದೆ ಪಶುಗಳ ತ್ಯಾಜ್ಯವನ್ನು ಗೊಬ್ಬರಕ್ಕಾಗಿ ಬಳಸಿ ಉತ್ಪಾದನಾ ವೆಚ್ಚ ತಗ್ಗಿಸಿಕೊಳ್ಳಬಹುದಾಗಿದೆ. ಉಳಿದಂಥ ಪ್ರದೇಶದಲ್ಲಿ ಅಲ್ಪ ಪ್ರಮಾಣದಲ್ಲಿ ಬರುವಂಥ ಬೆಳೆಗಳು, ಅದು ಹೆಸರು ಕಾಳಾಗಿರ್ಬೋದು, ಉದ್ದಿನ ಕಾಳಾಗಿರ್ಬೋದು ಅಥವಾ ಜೋಳ ಆಗಿರ್ಬೋದು, ಈ ಬೆಳೆಗಳನ್ನು ಹನಿ ನೀರಾವರಿಯಲ್ಲಿ ಬೆಳೆಯೋದಕ್ಕೆ ನಾವು ಪ್ರೋತ್ಸಾಹ ನೀಡಿದ್ದೇ ಆದಾಗ ನಾವು ಇಳುವರಿಯನ್ನು ಹೆಚ್ಚಿಸ್ಬೋದು, ನೀರಲ್ಲಿ ಉಳಿತಾಯವನ್ನು ಸಹ ಮಾಡ್ಬೋದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಬೇಬಿ ಕಾರ್ನ್ ಅಂತ ಏನು ಹೇಳ್ತೀವೋ ಅದು ಎಲ್ಲ ಇದಕ್ಕೂ ತರಕಾರಿಗೂ ಬರ್ತದೆ, ಬೇರೆ ವಿಧದ ತಿಂಡಿ ತಿನಿಸುಗಳಿಗೂ ಬರ್ತದೆ. ಅದನ್ನು ನಾವು ಬೆಳೆದಿದ್ದೇ ಆದರೆ 50ರಿಂದ 55 ದಿನದಲ್ಲಿ ಬೆಳೆ ಕಟಾವಿಗೆ ಬರ್ತದೆ. ಅದರಲ್ಲಿ ಒಂದು ಏನು ತೆನೆ ಬರ್ತದೆ ಅದನ್ನು ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಮಾರಿ ಆದಾಯ ಗಳಿಸ್ಬೋದು. 10 ಗುಂಟೆ ಪ್ರದೇಶದಲ್ಲಿ 15ರಿಂದ 20 ಸಾವಿರ ಆದಾಯ ಗಳಿಸೋದಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಏನು 55 ದಿನದಲ್ಲಿ ಹಸಿರು ಮೇವು ಇರ್ತದೋ ಆ ದನಕರುಗಳಿಗೆ ಬಹಳ ಪೌಷ್ಟಿಕವಾದ ಆಹಾರ, ಅದನ್ನೇ ಉಪಯೋಗಿಸಿ ನಾವು ದನಕರುಗಳನ್ನು 2 ಅಥವಾ 3 ಹಸುಗಳನ್ನೇ ಸಾಕಿದ್ದೆ ಆದರೆ ಈ ಒಂದು ಸಮಗ್ರ ಕೃಷಿಯಲ್ಲಿ ನಾವು ಏನು ಆದಾಯವನ್ನು ಹೆಚ್ಚಿಸ್ಬೋದು. 2 ಅಥವಾ 3 ಹಸುಗಳಿಂದ ಸಾಮಾನ್ಯವಾಗಿ 5,000ರಿಂದ 6,000 ಅಥವಾ 7,000 ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ಬೋದು. ಆ ಉತ್ಪಾದನೆಯಿಂದ ಸುಮಾರು 1.5 ಲಕ್ಷ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಸಮಗ್ರ ಕೃಷಿಯಲ್ಲಿ ನಾವು ಎಲ್ಲ ಇದಕ್ಕೂ ಒತ್ತನ್ನು ಕೊಡಬೇಕಾಗ್ತದೆ. ದನಕರುಗಳು ಸಾಕಿದಾಗ ಒಂದು 10 ಗುಂಟೆ ಪ್ರದೇಶದಲ್ಲಿ ಹುಲ್ಲನ್ನು ಬೆಳಿಬೇಕಾಗ್ತದೆ. ಮೊದಲು ದ್ವಿದಳ ಧಾನ್ಯ ಬೆಳೆದು ನಂತರ ಏಕದಳ ಧಾನ್ಯ ಬೆಳೆಯುವುದು ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಯುವುದು ಉತ್ತಮ. ಈ ನಾವು ಮೆಕ್ಕೆಜೋಳ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಲಿತವಾಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಹಿಂದೆ ಈ ಮೆಕ್ಕೆಜೋಳವನ್ನು 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದರು. ಇತ್ತೀಚೆಗೆ ಅದು 11ರಿಂದ 13 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಹೊಂದಿದೆ. ಅದನ್ನು ಮೆಕ್ಕೆಜೋಳದ ನಂತರ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀವಿ. ಹಾಗಾಗಿ ಭೂಮಿಯ ಫಲವತ್ತತೆಯಲ್ಲಿ ಕುಂಠಿತವನ್ನು ಕಾಣ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಮೆಕ್ಕೆಜೋಳದಲ್ಲಿ ಸಾಮಾನ್ಯವಾಗಿ ನಾವು ಪೇರ್ಡ್ರೋ ಅಂತೇಳಿ ಜೋಡಿ ಸಾಲುಗಳಲ್ಲಿ ಮೆಕ್ಕೆಜೋಳವನ್ನು ಬೆಳೆದಿದ್ದೆ ಆದರೆ 2 ಜೋಡಿ ಸಾಲುಗಳ ಮಧ್ಯೆ 1.25 ಮೀಟ್ರು ಅಥವಾ 1 ಮೀಟ್ರ್ ಅಂತರವನ್ನು ಬಿಟ್ಟು ನಾವು ಬೆಳೆದಾಗ ಅದ್ರ ಮಧ್ಯೆ ಯಾವುದೇ ಒಂದು ದ್ವಿದಳ ಧಾನ್ಯ ಬೆಳೆ, ಅದು ಬೀನ್ಸ್ ಆಗಿರ್ಬೋದು ಅಥವಾ ಹೆಸರಾಗಿರ್ಬೋದು ಅಥವಾ ಉದ್ದಾಗಿರ್ಬೋದು ಅಥವಾ ಅಲಸಂದೆ ಆಗಿರ್ಬೋದು ಅಥವಾ ಸೋಯಾ ಅವರೆ ಆಗಿರ್ಬೋದು, ಈ ಬೆಳೆಗಳನ್ನು ತೆಗೆದುಕೊಂಡು ನಾವು ಅಧಿಕ ಉತ್ಪಾದನೆಯನ್ನು ಪಡೆಯೋದು ಒಂದಾಗ್ತದೆ ಮತ್ತು ಅದರಿಂದ ಲಾಭ ಗಳಿಸ್ಬೋದು. ಇದೆಲ್ಲದರ ಜೊತೆಗೆ ಭೂಮಿಯ ಉತ್ಪಾದಕತೆ ಅಥವಾ ಫಲವತ್ತತೆಯನ್ನು ನಾವು ಕಾಪಾಡೋಕ್ಕೆ ಸಾಧ್ಯತೆ ಇದೆ. ಹೀಗೆ ರೈತ ಬಾಂಧವರು ನೀರಾವರಿ ಪ್ರದೇಶದಲ್ಲಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ವೈಜ್ಞಾನಿಕವಾಗಿ ಸಮಗ್ರ ಕೃಷಿ ಕೈಗೊಂಡಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ನಾವು ಪ್ರತಿಯೊಂದು ಬದುಗಳ ಮೇಲೆ ಮರಗಳನ್ನು ಬೆಳೆದಾಗ ನೀರಾವರಿಯಲ್ಲಿ 1 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಸರ್ವಸಾಮಾನ್ಯ 450ರಿಂದ 500 ಗಿಡಗಳನ್ನು ನಾವು ಬದುಗಳ ಮೇಲೆ ಬೆಳಿಬೋದಾಗ್ತದೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಹೆಬ್ಬೇವಿನ ಗಿಡ ಮತ್ತು ಅಗಸೆ ಗಿಡ. ಅಗಸೆ ಗಿಡನ ದನಿಗೆ ಮೇವಾಗಿ ಬಳಸ್ಬೋದು. ಜೊತೆಗೆ ಹೆಬ್ಬೇವಿನ ಗಿಡ ಬೆಳೆಸಿದ್ದೆ ಆದರೆ ಕೇವಲ 8ರಿಂದ 10 ವರ್ಷದಲ್ಲಿ ಅದು ಕಟಾವು ಬರ್ತದೆ. ಒಂದು ಹೆಬ್ಬೇವಿನ ಗಿಡಕ್ಕೆ ನಾವು ಸಾಮಾನ್ಯವಾಗಿ ಹೆಚ್ಚು ಕಡಿಮೆ 14ರಿಂದ 15 ಘನ ಅಡಿಯಷ್ಟು ನಾವು ಮರವನ್ನು ಉತ್ಪಾದನೆ ಮಾಡ್ಬೋದು. 1 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ಜಮೀನಿನ ಸುತ್ತ ಅಥವಾ ಬದುಗಳ ಮೇಲೆ ಒಂದು 100-150 ಹೆಬ್ಬೇವಿನ ಗಿಡ ಕೂರಿಸಿದ್ದೇ ಆದಾಗ 10ರಿಂದ 12 ವರ್ಷದಲ್ಲಿ ಸಾಮಾನ್ಯವಾಗಿ ನಾವು ಕಡಿಮೆ ಅಂದ್ರೂ 2.5ರಿಂದ 3 ಲಕ್ಷ ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಬದುಗಳ ಮೇಲೆ ತೆಂಗಿನ ಗಿಡ ಹಾಕ್ಕೊಂಡು ಅದಕ್ಕೆ ಹನಿ ನೀರಾವರಿ ಅನುಸರಿಸೋದು ಬಹಳ ಮುಖ್ಯ. ಈ ಹನಿ ನೀರಾವರಿಯನ್ನು ಅನುಸರಿಸಬೇಕಾದ್ರೆ ನಾವು ಸಾಮಾನ್ಯವಾಗಿ ಇನ್ಲೈನ್ ಡ್ರಿಪ್ಪರ್ನ ಹಾಕಿದರೆ ಬಹಳ ಮುಖ್ಯ. ಯಾಕೆ ಅಂತಂದರೆ ನೀರು ನಾವು ಮೊದಲಿಗೆ ಏನು ನೀರನ್ನು ಕೊಡ್ತೀವೋ ಕೊನೆಯ ಹಂತದಲ್ಲೂ ಅಷ್ಟೇ ನೀರನ್ನು ಕೊಡೋಕ್ಕೆ ಸಾಧ್ಯತೆ ಇದೆ. ಮತ್ತು ಇದೆಲ್ಲದರ ಜೊತೆಗೆ ಮೆಣಸಿ ಇತರ ಬೆಳೆಗಳನ್ನು ನಾವು ಬೆಳ್ಕೊಳ್ಳೋದಕ್ಕೆ ಗಮನ ಕೊಡಬೇಕಾಗ್ತದೆ. ಹಾಗಾಗಿ ಸಮಗ್ರ ಕೃಷಿಯಲ್ಲಿ ನಾವು ಆಹಾರ ಧಾನ್ಯ ಬೆಳೆ, ವಾಣಿಜ್ಯ ಬೆಳೆ, ಹೂವಿನ ಬೆಳೆ, ಈ ರೀತಿ ಯಾವ ಬೆಳೆಯನ್ನು ಪ್ರದೇಶದಲ್ಲಿ ಬೆಳೆಯೋಕ್ಕೆ ಸಾಧ್ಯತೆ ಇದೆ, ಜೊತೆಗೆ ಮರಗಿಡಗಳನ್ನು ಬೆಳೆಸೋದು, ಹಣ್ಣಿನ ಮರಗಳನ್ನು ಬೆಳೆಸೋದು, ಈ ರೀತಿ ಮಾಡೋದ್ರಿಂದ ನಾವು ಆದಾಯವನ್ನು ಹೆಚ್ಚಿಸುವುದು. ಬಳಸುವಂಥ ನೀರನ್ನು ಹನಿ ನೀರಾವರಿ
ಅಥವಾ ಮಿನಿ ಸ್ಪ್ರಿಂಕ್ಲರ್ ಅಥವಾ ಮೈಕ್ರೋ ಇರಿಗೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಅಳವಡಿಸಿದ್ದಾದರೆ 60% ನೀರನ್ನು ನಾವು ಕಡಿಮೆ ಮಾಡ್ಬೋದು. ಇನ್ನೊಂದು ನಾವು ಮನಗಾಣಬೇಕಾಗಿರೋದು, ಯಾವುದೇ ಕಾರಣಕ್ಕೆ ನೀರು ಕಡಿಮೆ ಇದ್ದಾಗ ಭತ್ತವನ್ನು ಬೆಳೆಯೋಕ್ಕೆ ಹೋಗಬೇಡಿ. ಭತ್ತ ಯಥೇಚ್ಛವಾಗಿ ನೀರನ್ನು ತೆಗೆದುಕೊಳ್ತದೆ. ನಿಮ್ಮ ಸಂಸಾರಕ್ಕೆ ಎಷ್ಟು ಭತ್ತವನ್ನು ಬೆಳ್ಕೋಬೋದೋ ಅಷ್ಟನ್ನು ಹನಿ ನೀರಾವರಿಯಲ್ಲಿ ಭತ್ತ ಬೆಳೆಯೋದಕ್ಕೆ ತಾವು ಪ್ರಯತ್ನ ಮಾಡಿ ಅಂತ ಒಂದು ಹೇಳ್ತೇನೆ. ಜೊತೆಗೆ ಈ ಒಂದು ಭಾಗದಲ್ಲಿ ನಮಗೆ ಏಪ್ರಿಲ್ ಮೇಯಲ್ಲಿ ಮಳೆ ಶುರುವಾಗ್ತದೆ, ನವಂಬರ್ ಡಿಸೆಂಬರಿಗೆ ಕೊನೆಗಾಣ್ತದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಮೊದಲಿಗೆ ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ಅಲಸಂದೆ ಬೆಳೆಗಳನ್ನು ಬೆಳೆದು ತದನಂತರ ಏಕದಳ ಧಾನ್ಯ ಬೆಳೆಗಳನ್ನು ಅಥವಾ ಅಕಡಿ ಸಾಲುಗಳಲ್ಲೇ ಆಗ್ಬೋದು ಅಥವಾ ಜೋಡಿ ಸಾಲಲ್ಲೇ ಬೆಳೆದಿದ್ದೆ ಆದರೆ 2 ಬೆಳೆ ತೆಗೆದುಕೊಂಡಂಗಾಗ್ತದೆ. ಬೇಸಿಗೆಯಲ್ಲಿ ಈ ಕೊಳವೆ ಬಾವಿ ನೀರನ್ನು ಉಪಯೋಗಿಸೋ ಕಡೆ ನಾವು ಸ್ವಲ್ಪ ಗಮನ ಕೊಟ್ಟು ಬೇಸಿಗೆಯಲ್ಲಿ ಆದಷ್ಟು ಕೊಳವೆ ಬಾವಿ ನೀರನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಿ ನೀರನ್ನು ಸಂರಕ್ಷಣೆ ಮಾಡಿ ನೀರನ್ನು ಸರಿಯಾದ ರೀತಿ ಬಳಸಿ. ಯಾಕೆಂದರೆ ನಾವು ಹಿಂದೆ ನೀರನ್ನು ನಾವು ಸರಿಯಾದ ರೀತಿ ಬಳಸಿದಾಗ ಮುಂದೆ ಅದನ್ನು ಮುಂದಿನ ಪೀಳಿಗೆಗೆ ನೀರನ್ನು ನಾವು ಕೊಡಬಹುದಾಗಿದೆ. ಹಾಗಾಗಿ ನೀರಿನ ಬಳಕೆ ಕಡೆಗೆ ಹೆಚ್ಚು ಒತ್ತನ್ನು ನೀಡಿ ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಹನಿ ನೀರಾವರಿ ಅಥವಾ ಮೈಕ್ರೋ ಇರಿಗೇಷನ್ಸನ್ನು ಏನು ಬರ್ತವೆ ಸ್ಪ್ರಿಂಕ್ಲರು, ಇಂಥ ಒಂದು ಸಾಧನಗಳನ್ನು ಬೆಳೆಸಿ ನೀರನ್ನು ಕೊಡಿ, ನೀರನ್ನು ಉಳಿಸಿ ಹಾಗೂ ನಮ್ಮ ರಾಷ್ಟ್ರದ ಸಂಪತ್ತನ್ನು ಉಳಿಸಿ ಅಂತ ಹೇಳ್ತಾ ಸಮಗ್ರ ಕೃಷಿಯ ಕಡೆಗೆ ಗಮನ ಕೊಡಿ. ನೀರಾವರಿ ಆಗಿರ್ಬೋದು ಅಥವಾ ಮಳೆ ಆಶ್ರಯ ಆಗಿರ್ಬೋದು, ಸಮಗ್ರ ಕೃಷಿಗೆ ನಾವು ಗಮನ ಕೊಟ್ಟಾಗ ಉತ್ಪಾದನೆ ಹೆಚ್ಚಿಸ್ಬೋದು, ಆದಾಯವನ್ನು ಜಾಸ್ತಿ ಗಳಿಸ್ಬೋದು. ಇದೆಲ್ಲದರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡು ಈ ಒಂದು ನಾವು ಪ್ರಾಕೃತಿಕ ಸಂಪನ್ಮೂಲಗಳು ನೀರು ಏನಿದೆ ಅದನ್ನು ನಾವು ಸಂರಕ್ಷಣೆ ಮಾಡಬಹುದಾಗಿದೆ. ಬೆಂಡೆಕಾಯಿ ನಮ್ಮ ರಾಜ್ಯದಲ್ಲಿ ಬೆಳೆಯುವ ಒಂದು ಪ್ರಮುಖ ತರಕಾರಿ ಬೆಳೆ. ಇದನ್ನು ಯಾವುದೇ ಕಾಲದಲ್ಲಾದರೂ ಬೆಳೆಯಬಹುದು. ಬೆಂಡೆಯಲ್ಲಿ ನಾರಿನ ಅಂಶ ಅಧಿಕವಾಗಿರುತ್ತದೆ. ಅಲ್ಲದೆ ಅಯೋಡಿನ್, ಕ್ಯಾಲ್ಸಿಯಂ ಹಾಗೂ ಸಿ ಜೀವಸತ್ವವೂ ಕೂಡ ಬೆಂಡೆಯಲ್ಲಿ ಲಭ್ಯವಿದೆ. ಬೆಂಡೆಯನ್ನು ಎಲ್ಲ ವಿಧದ ಮಣ್ಣಿನಲ್ಲಿಯೂ ಬೆಳೆಯಬಹುದು. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬೆಂಡೆಯಲ್ಲಿ ಅರ್ಕಾ ಅನಾಮಿಕಾ ಮತ್ತು ಅರ್ಕಾ ಅಭಯ್ ಎನ್ನುವ 2 ಸುಧಾರಿತ ತಳಿಗಳನ್ನು ಹೊರತಂದಿದ್ದಾರೆ. ನಮ್ಮ ಇಡೀ ಇಂಡಿಯಾவில் 50 ತರಕಾರಿ ಬೆಳೆಗಳಿದೆ, ಇಂಪಾರ್ಟೆಂಟ್ ತರಕಾರಿಗಳು. ಅದರಲ್ಲಿ ಬೆಂಡೆ ಅತಿ ಮುಖ್ಯ ತರಕಾರಿಗಳು ಒಂದು ಇಂಪಾರ್ಟೆಂಟು. ಯಾಕೆಂದರೆ ಇದ್ರಲ್ಲಿ ನಾರು ಸತ್ತು ತುಂಬ ಚೆನ್ನಾಗಿದೆ. ಬೇರೆ ತರಕಾರಿಗಳಲ್ಲಿ ನಾರು ಸತ್ತು ಸ್ವಲ್ಪ ಕಡಿಮೆ ಇದೆ. ಈ ಬೆಂಡೆಕಾಯಿಲು ಮಾತ್ರ ತುಂಬ ಜಾಸ್ತಿ ಇದೆ. ಇದು ನಾರಿನ ಅಂಶ ಸ್ವಲ್ಪ ಜಾಸ್ತಿ ಇದೆ. ಇದಕ್ಕೋಸ್ಕರ ಬೇರೆ ತರಕಾರಿಗಳಿಗೆ ಇದಕ್ಕೆ ಕಂಪೇರ್ ಮಾಡಿದರೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಬೇರೆ ತರಕಾರಿಗೆ ಇದು ಕಂಪೇರ್ ಮಾಡಿದರೆ ಇದು ಇರುವುದಿಲ್ಲ. ಇದು ತಿಂದರೆ ಹೊಟ್ಟೆ ಪ್ರಾಬ್ಲಮ್ ಟೋಟಲ್ ಕ್ಲಿಯರ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಮೋಷನ್ ಪ್ರಾಬ್ಲಮ್ ಇರುವುದೇ ಇಲ್ಲ. ಅದಕ್ಕೋಸ್ಕರನೇ ಈ ಬೆಂಡೆ ತುಂಬ ಅತಿ ಮುಖ್ಯ ಒಂದು. ಇನ್ನೊಂದು ಏನಂದರೆ ಪೋಷಕಾಂಶದಲ್ಲಿ ಅಯೋಡಿನ್ ಹೇಳ್ತೀವಿ. ಅಯೋಡಿನ್ ಕಂಟೆಂಟು ಬೀಜ ಮತ್ತು ಕಾಯಿಲೆ ತುಂಬ ಜಾಸ್ತಿ ಇರುತ್ತೆ. ಒಂದು 95-100 ಮಿಲಿಗ್ರಾಮ್ ಇರುತ್ತೆ ಒಂದು 100 ಗ್ರಾಮ್ ಗ್ರೀನ್ ಹಸಿರುಕಾಯಿ ಕ್ವಾಲಿಟಿಗೆ. ಇದು ಅದು ಮಾತ್ರ ಇಲ್ಲ, ಇದರಲ್ಲಿ ಆಯಿಲ್ ಕಂಟೆಂಟು 19-20% ಆಯಿಲ್ ಕಂಟೆಂಟ್ ಇದೆ. ಅದಕ್ಕೆ ಇದು ಅತಿ ಮುಖ್ಯ ತರಕಾರಿಗಳು. ಅರ್ಕಾ ಅನಾಮಿಕಾ ಹಸಿರು ಬಣ್ಣದ ಕಾಯಿಯಾಗಿದ್ದು ಹಳದಿ ನಂಜು ರೋಗವನ್ನು ತಡೆದುಕೊಂಡು ಹೆಚ್ಚು ಇಳುವರಿ ಕೊಡುವ ತಳಿಯಾಗಿದೆ. ಅರ್ಕಾ ಅನಾಮಿಕಾ ಹಳದಿ ನಂಜು ರೋಗ ತಡೆಯುತ್ತೆ. ಈ ಕಾಯಿ 10-12 ಸೆಂಟಿಮೀಟರ್ ಇರುತ್ತೆ, ಹಸಿರು ಬಣ್ಣ ಕಾಯಿ. ಈ ಕಾಯಿ ಮೇಲ್ಗಡೆ 5-6 ರಿಜ್ಜಸ್ ಇರುತ್ತೆ, ಮುಳ್ಳು ಇರಲ್ಲ. ಆಮೇಲೆ ಇದು ಹಾರ್ವೆಸ್ಟ್ ಮಾಡಿ 3 ದಿವಸದ 4 ದಿವಸದ್ದು ಕೂಡ ಇಟ್ಬಿಟ್ಟು ಆಮೇಲೆ ಮಾರ್ಕೆಟಿಗೆ ತೊಗೊಂಡೋದ್ರೆ ಕೂಡ ನಿಮ್ಗೆ ಫ್ರೆಶ್ನೆಸ್ ಹಂಗೆ ಇರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಇದು ಭಾಳ ಅತಿ ಮುಖ್ಯ. ನಮ್ಮ ದೇಶದಲ್ಲೇ 50-59% ಬೆಂಡೆ ಬೆಳೆ ಏರಿಯಾದಲ್ಲೇ ಇದು ಕವರ್ ಆಗಿದೆ. ಮತ್ತು ಈ ತಳಿಗಳು ಹಳದಿ ನಂಜು ರೋಗಕ್ಕೆ ತಡೆಯುತ್ತೆ. ಅದು ಮಾತ್ರ ಅಲ್ಲ, ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲೇ ಬೀಜ ಯಾವಾಗಲೂ ಸಿಗುತ್ತೆ.
ಎನಿ ಟೈಮ್ ನೀವು ಬಂದು ತಗೊಳ್ಬೋದು. ಇಳುವರಿ ಹೆಕ್ಟರ್க்கு 15-20 ಟನ್ ಬರುತ್ತೆ. ಏಕರ್ಕಂದ್ರೆ 7.5-9 ಟನ್ ಇಳುವರಿ ಸಿಗುತ್ತೆ. ಮತ್ತೊಂದು ತಳಿ ಎಂದರೆ ಅರ್ಕಾ ಅಭಯ್. ಈ ತಳಿಯ ಕಾಯಿಯು ಸಣ್ಣದಾಗಿದ್ದು ಹೆಚ್ಚು ಸಮಯ ತಾಜಾತನದಿಂದ ಇರುತ್ತದೆ. ಈ ತಳಿಯೂ ಕೂಡ ಹಳದಿ ನಂಜು ರೋಗವನ್ನು ತಡೆದುಕೊಂಡು ಅಧಿಕ ಇಳುವರಿ ಕೊಡುವ ತಳಿಯಾಗಿದೆ. ಅರ್ಕಾ ಅಬ್ಬಾಯಿಂದು ಈ ಕಾಯಿ ಸ್ವಲ್ಪ 8-10 ಸೆಂಟಿಮೀಟರ್ ಇರುತ್ತೆ, ಹಸಿರು ಬಣ್ಣ ಕಾಯಿ. ಆಮೇಲೆ 4-5 ರಿಜ್ಯೂಸ್ ಇರುತ್ತೆ. ಇದು ಏನಾಗುತ್ತಂದ್ರೆ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಕಾಯಿ ಸೈಜ್ ತುಂಬ ಕಡಿಮೆ ಇರೋದಾದ್ಮೇಲೆ ಇದು ಪೋಸ್ಟರಸ್ ಪರ್ಪಸ್ಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಈ ತಳಿಗಳನ್ನು ಹಳದಿ ಬಣ್ಣ ನಂಜು ರೋಗಕ್ಕೆ ತಡೆಯುತ್ತೆ. ಈ ಬೀಜನ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಸಿಗುತ್ತೆ, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಸಿಗುತ್ತೆ, ದೆನ್ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ಲಿ ಸಿಗುತ್ತೆ. ಇಳುವರಿ ಇದು 14-15 ಟನ್ ಸಿಗುತ್ತೆ ಇಳುವರಿ. ಇದು ಮುಂಗಾರು, ಹಿಂಗಾರು ಮತ್ತು ಬೇಸಿಗೆಗಾಲಕ್ಕೆ ಬೆಳೆಯುವುದು. ಇದು ಬೀಜ ಹಾಕಿ ಫಸ್ಟ್ ಕೊಯ್ಲು 45-50 ದಿವಸ ಒಳಗಡೆ ಫಸ್ಟ್ ಕೊಯ್ಲು ಮಾಡುವುದು. ಟೋಟಲ್ ಡ್ಯೂರೇಷನ್ ಹೇಳಿದ್ರೆ 120-135 ದಿವಸ ಆಗುತ್ತೆ. ಎರಡನೇದು ಒಂದು ಏನಂದರೆ ಇದು ಸೆಕೆಂಡ್ ಫ್ಲಶ್ ಅಂತ ಹೇಳ್ತೀವಿ. ಒಂದು 120 ದಿವಸ ಆದಮೇಲೇನು ಸ್ವಲ್ಪ ಪಿಂಜಿಂಗ್ ಮಾಡಿಬಿಟ್ಟು ಯೂರಿಯಾ ಅಪ್ಲೈ ಮಾಡಿ ಸ್ವಲ್ಪ ನೀರು ಕೊಟ್ಟರೆ ಅನದರ್ 20% ಎಕ್ಸ್ಟ್ರಾ ಈಲ್ಡ್ ಈ ತಳಿಯಲಿಕ್ಕೆ ಸಿಕ್ಕುವ ಅಂಶ ಇರುತ್ತೆ. ರೈತ ಬಾಂಧವರು ಈ ತಳಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂದರೆ ಅಟೆಕ್ ಅನ್ನು ಸಂಪರ್ಕಿಸಬಹುದು.